ಬಸವೇಶ್ವರಕ್ಕೆ ಬರ್ತಿದ್ವಿ. ನಾನು ತನ್ವಿ ಬಂದ್ವಿ, ಅವ್ರ ಪಪ್ಪ ಬಂದು ಬಸ್ ಹತ್ತಿಸೋರು. ಭರತ್ಲೆ ಯಶನ್ನು ಸ್ವಲ್ಪ ಮುದ್ದಾಡಿದ್ವಿ. ಅವಳು ಬಿಟ್ಟು ತುಂಬ ಬೇಜಾರಾಗಿತ್ತು. ಅದಕ್ಕೆ ಯಶನ್ನು ಸ್ವಲ್ಪ ಮುದ್ದಾಡಿ ಮತ್ತು ಹಂಗೆ ಇವರು ಆಟ ಆಡ್ತಿದ್ರು. ಮತ್ತು ಮಮ್ಮಿ ಫಿಶ್ ಫ್ರೈ ಮಾಡು ಕಲಿಸಿಟ್ಟನ್ನೆಲ್ಲ ಫಿಶ್ ಫ್ರೈ ಮಾಡು ಅಂತ ನಾನು ಸಾಯಂಕಾಲ ಫಿಶ್ ಫ್ರೈ ಮಾಡ್ತಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು ಫಿಶ್ ಫ್ರೈ. ಯಾಕಂದರೆ ಅಕ್ಕನ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಅದಕ್ಕೆ ನಾನ್ ವೆಜ್ ಅಡುಗೆ ಮಾಡ್ತಿತ್ತು ಮಮ್ಮಿ. ಒಂದು ಸ್ವಲ್ಪ ಫಿಶ್ ಫ್ರೈ ಮಾಡಿ ನೀನು ಅಂತಂದಂತ ಅದಕ್ಕೆ ಮಾಡ್ತಿದ್ದೆ. ಇನ್ನೊಂದು ಸ್ವಲ್ಪ ಇತ್ತು ಮಾಡೋದು, ಒಂದು ಸ್ವಲ್ಪ ಮಾಡಿದೆ. ಮತ್ತು ಏನೇನು ಮಾಡಿದೆ ಮಮ್ಮಿ ಚಿಕನ್ ಎಣ್ಣೆ ಖಾರ ಮಾಡಿತ್ತು. ಹಾಗೆ ಮಟನ್ನ ಒಂದು ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಕುದಿಸೋದು ಹಾಗೆ ತಿನ್ನಿರಿ ಅಂತ. ಮತ್ತು ರೊಟ್ಟಿ ಎಷ್ಟೇ. ಮತ್ತು ಇವ್ರು ನೋಡು ಅಷ್ಟು ಮೊಮ್ಮಕ್ಕಳು ಸೇರ್ಕೊಂಡು ಅವ್ರ ಅಜ್ಜಿಗೆ ಕೈ ಕಾಲು ಒತ್ತಿ ಮಸಾಜ್ ಮಾಡ್ತಿದ್ದಾರೆ. ಮತ್ತು ಅಪ್ಪಾಜಿ ಹೋಗಿ ಕೇಕ್ ತೊಗೊಂಬಂತು. ಅಷ್ಟೊತ್ತಿಗೆ ಅಕ್ಕ ಭಾವ ಅವರು ಬಂದರು. ಕೇಕ್ ಕಟ್ ಮಾಡಿದ್ವಿ ಎಲ್ಲ. ಕೇಕ್ ಕಟ್ ಮಾಡಿ ಅವರು ಊಟ ಎಲ್ಲ ಮಾಡ್ಕೊಂಡು ಹೊರಟ್ರು ಮನೆಗೆ. ಇಲ್ಲೇ ಇರ್ರಿ ಎಂದು ಹೋದರು. ಇಲ್ಲಿಗೆ ನನ್ನ ಬ್ಲಾಗ್ನ ಕಂಪ್ಲೀಟ್.